ಈ ದಿವಸ ನಮ್ಮ ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಯುತ್ತಿರ್ತಕ್ಕಂಥ ಈ ಒಂದು ಸಾಂಕೇತಿಕ ಪ್ರತಿಭಟನೆಯ ಒಂದು ಅಂಶ ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ರಾಜ್ಯ ಕಂಡ ಅತ್ಯಂತ ಪ್ರಭಾವಶಾಲಿ ಹಾಗೂ ದಲಿತರ ಧ್ವನಿಯಾಗಿ ಇರ್ತಕ್ಕಂಥ ಈ ರಾಜ್ಯ ಕಂಡ ಒಬ್ಬ ದಲಿತರ ನಾಯಕ ಮಹಾನ್ ನಾಯಕ ಅಂದ್ರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು. ಬಹುಶಃ ನಮ್ಮ ಒಂದು ದಲಿತರ ಅಸ್ಮಿತೆ ಅಂದ್ರೆ ತಪ್ಪಾಗಲಾರದು. ಅವರು ದಲಿತರಿಗೋಸ್ಕರ ಒಂದು ಕಾರ್ಯಕ್ರಮಗಳು ಹಾಕೊಂಡಿರ್ತಕ್ಕಂಥದ್ದು, ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ್ಮೇಲೆ ಭಾರತ ಕ್ರಾಂತಿಕಾರಿ ಬದಲಾವಣೆಗಳು, ಗುತ್ತಿಗೆದಾರರಿಗೆ ಮೀಸಲಾತಿ ಕೊಟ್ಟದು, SC/ST ಗುತ್ತಿಗೆದಾರರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ಹಾಗೂ ಸಂವಿಧಾನ ಪೀಠಿಕೆ ಎಂಬ ಅಂಶವನ್ನು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು, ಹಾಗೂ ನಮ್ಮ ಒಂದು ಅಲೆಮಾರಿ ಜನಾಂಗಗಳಿಗೆ ಗುರುತಿಸಿ ಅವ್ರಿಗೂ ಸಹ ಕಾರ್ಯಕ್ರಮವನ್ನ ಕೊಟ್ಟಂತ ಒಂದು ಧೀಮಂತ ನಾಯಕ ಅಂದ್ರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು. ಬಹುಶಃ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಮಹದೇವಪ್ಪನವರು 2023 ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆ ಭಾಗದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚು ಸ್ಥಾನ ಪಡೆಯಲಿಕ್ಕೆ ಸನ್ಮಾನ್ಯ ಮಹದೇವಪ್ಪ ಅವರ ಕೊಡುಗೆ ಅಪಾರವಾಗಿದೆ. ಆದ್ರಿಂದ ದಯಮಾಡಿ ಈಗ ಬಂದಿರತಕ್ಕಂತ ನಮ್ಮ ನೂತನ ಸರ್ಕಾರ ಕಾಂಗ್ರೆಸ್ನ ಒಂದು ಕಟ್ಟಾಳು DK ಶಿವಕುಮಾರ್ ಸಾಹೇಬರು ನಮ್ಮ ಮಹದೇವಪ್ಪ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು. ಹಾಗೂ ನಮ್ಮ ಪಕ್ಷದ ಹೈಕಮಾಂಡ್ ಈ ಬಗ್ಗೆ ಗಮನ ಹರಿಸಿ ದಲಿತರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯನ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಅವರು ಉನ್ನತವಾದ ಹುದ್ದೆನ ನಮ್ಮ ಪಕ್ಷದಲ್ಲಿ ಒಂದು ನೀಡಬೇಕು ಅಂತ ಈ ಮೂಲಕ ಎಲ್ಲ ದಲಿತರ ಪರವಾಗಿ ಸಲಹೆಗಳ ಮನವಿ ಮಾಡಬೇಕು. ಆವತ್ತೇ ಪರಿಗಣನೆಗೆ ತಗೋಬೇಕಾಗಿತ್ತು. ಬಹುಶಃ ಅಲ್ಲಿ ದೆಹಲಿ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಮಾತುಕತೆಯಲ್ಲಿ ಏನೋ ಸಣ್ಣ ಪುಟ್ಟಗೆ ಸ್ವಲ್ಪ ವ್ಯತ್ಯಾಸಗಳಾಗಿರ್ತವೆ. ಅದನ್ನ ಸರಿ ಮಾಡೋದಕ್ಕೋಸ್ಕರ ನಾವು ಸರಿ ಮಾಡ್ಕೊಡಿ ಅಂತ ನಮ್ಮ ಪಕ್ಷದ ಹೈಕಮಾಂಡ್ಗೆ ಈ ಪ್ರತಿಭಟನೆ ಮೂಲಕ ಕೇಳ್ಕೊತಾ ಇದ್ದೀವಿ. 100% ಸ್ಪಂದನೆ ಇದೆ. 100ಕ್ಕೂ ಎಲ್ಲ ದಲಿತರು ವಾಲಂಟಿಯರ್ಸ್ ಬಂದಿರೋದು, ನಾವು ವೈಯಕ್ತಿಕವಾಗಿ ಎಲ್ಲರೂ ಬಂದಿರತಕ್ಕಂಥದ್ದು. ದಲಿತರು, ಮಹಿಳೆಯರೆಲ್ಲ ಬಂದಿರೋ, ದಯಮಾಡಿ ನಾವು ಗಮನಿಸಬೇಕು. ಇದರ ಒಂದು ಏನಪ್ಪಾ ಅಂದ್ರೆ ಇದು ಏನ್ ಸೂಚಿಸುತ್ತೆ ಅಂದ್ರೆ ದಲಿತರ ಒಂದು ಹಕ್ಕಿಗಾಗಿ, ಒಂದು ದಲಿತರ ಒಂದು ಆಸ್ಮಿತೆಗಾಗಿ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ತದೆ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿಲಿ ಸನ್ಮಾನ್ಯ ಮಹದೇವಪ್ಪನವರು ದಲಿತರ ಧ್ವನಿಯಾಗಿರ್ತಕ್ಕಂಥ ನಮ್ಮ ಎಸ್ ಸಿ ಮಹದೇವಪ್ಪನವರು ದಯಮಾಡಿ ನಮ್ಮ ಪಕ್ಷದ ಹೈಕಮಾಂಡ್ ಹಾಗೂ ನಮ್ಮ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವರ ಒಂದು ಪ್ರತಿಭೆನ, ಇವರ ಒಂದು ಕಾರ್ಯಕ್ರಮನ ಗುರುತಿಸಿ ಇವ್ರಿಗೆ ಈಗಿನ ಸರ್ಕಾರದಲ್ಲಿ ಉನ್ನತವಾದ ಒಂದು ಹುದ್ದೆನ ನೀಡಬೇಕು ಅಂತ ಕೇಳ್ಕೊಂಡು ಒಂದು ಬಹುಶಃ 2013ರಿಂದ 2018 ತನಕ PWD ಮಂತ್ರಿ ಆಗಿದ್ದಾಗ ವಿರೋಧ ಪಕ್ಷದ ಮುಖ್ಯಮಂತ್ರಿ ಕೈಯಲ್ಲಿ ರಸ್ತೆಗಳ ರಾಜ ಅಂತ ಬಿರುದು ಪಡ್ಕೊಂಡವರು ನಮ್ಮ ಕಾಂಗ್ರೆಸ್ನ ಎಸ್ ಸಿ ಮಹದೇವಪ್ಪನವರು. ದಯಮಾಡಿ ಇದನ್ನೆಲ್ಲ ಪರಿಗಣಿಸಬೇಕು. ನಮ್ಮ ಒಂದು ಜನಾಂಗದ ಒಂದು ಶಕ್ತಿಯವರು ದಯಮಾಡಿ ನಮ್ಮ ಪಕ್ಷದ ಹೈಕಮಾಂಡ್ ಅವ್ರನ್ನ ಈ ಒಂದು ಸಂಪುಟ ಪುನರ್ರಚನಾ ಸಂದರ್ಭದಲ್ಲಿ ಅವರನ್ನ ಅತ್ಯುನ್ನತ ಹುದ್ದೆಗೆ ಪರಿಗಣಿಸಬೇಕು ಅಂತ ಈ ಮೂಲಕ ಕೇಳ್ತಾರೆ. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂಥ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಹದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಳ್ತೀನಿ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೂ ಎಷ್ಟು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ
ಪೀಪಲ್ಸ್ ಇಂಥ ಬಹುಮತದ ಕೊಡುವುದನ್ನ ಮಹಾರಾಷ್ಟ್ರ ಬೆಳೆಸುವುದೇ ಎಲ್ಲ ವೇದಿಕೆ. ಡೌನ್ ಮಾಡಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.